ಬಾಯ್ ಬಿಡು. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಆ ಇವತ್ತು ನನ್ನ ಮಗಳಿಗೆ ಅಂದ್ರೆ 22nd ಎಂಟು ತುಂಬ 9ಕ್ಕೆ ಬಿದ್ದಿತ್ತು. ಸೊ ನಮ್ ಕಡೆ ಎಲ್ಲ 8 ತುಂಬ 9ಕ್ಕೆ ಬಿದ್ದಾಗ ನಾಮಕರಣ ಮಾಡ್ಕೊಂಡು ಅತ್ತೆ ಮನೆಗೆ ಕಳಿಸ್ತಾರೆ 9 ತಿಂಗಳಿಗೆ. ಸೊ ಏನಪ್ಪಾ ಅಂದ್ರೆ 9 10ಕ್ಕೆ ಬೀಳೋ ಅಷ್ಟರಲ್ಲಿ ನಾವು ಹೋಗ್ಬೇಕಾಗುತ್ತೆ. ಸಮ್ ತಿಂಗ್ಳು ಮಾಡ್ಕೊಂಡು ಹೋಗ್ಬಾರ್ದು. ಸೊ ಅದಕ್ಕೋಸ್ಕರನೇ ನಾವು ನಾಮಕರಣ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮವ್ರ ಮನೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಕ್ಕೆ ಅವ್ರೇನಂದ್ರು ಅಂದ್ರೆ ಈ ತಿಂಗಳು ಫುಲ್ ಸರಿ ಇಲ್ಲ, ನೆಕ್ಸ್ಟ್ ತಿಂಗಳು 18ಕ್ಕೆ ಡೇಟ್ ಹಾಕೊಡ್ತೀನಿ ಅಂದ್ಬಿಟ್ಟು 18ಕ್ಕೆ ಕೊಟ್ಟಿದ್ರು. ಬಟ್ ಅದೇನೆ 18 ಅಂದ್ರೆ ಇನ್ನೊಂದ್ 3-4 ದಿನ ಉಳ್ಕೊಳ್ಳುತ್ತೆ, ಅವಾಗ ಸಮ್ ತಿಂಗಳು ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಇವತ್ತೇ ಹೋಗೋಣ ಅಂತ ಅನ್ಬಿಟ್ಟು, ಅಂದ್ರೆ ಏನ್ ನಾಮಕರಣ ಸೆಕೆಂಡ್ ಬೇಬಿ ಅಲ್ವಾ, ನಮ್ಮನೆಲ್ಲೇ ಮಾಡ್ಕೋಬಹುದು ಅಂತ ಅನ್ಬಿಟ್ಟು ನಾವು ಇವತ್ತೇ ಹೋಗೋಣ ಅಂತ ಅನ್ಬಿಟ್ಟು ಹಸ್ಬೆಂಡ್ ಮನೆಗೆ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಬಂದಿದ್ರು. ಸೊ ನಮ್ದು ಸರಿ ಇಟ್ಟು ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ನಮ್ ಪಾಪುದು. ಸೊ ಅದಕ್ಕೋಸ್ಕರನೇ ಅವಳಿಗೂನು ಸರಿ ಇಟ್ಟೆಲ್ಲ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಮೂಲಿ ಹೋದ್ಸಲ ಮಾಡ್ಸಿದ್ದು ಅದನ್ನು ನಾನು ವಿಡಿಯೋದಲ್ಲಿ ಹಾಕಿದೀನಿ. ಇದ್ರದ್ದು ಬೇಕು ಅಂತಂದ್ರೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಅದನ್ನ ನಮ್ ಪಾಪು ತುಂಬಾನೇ ಇಷ್ಟಪಟ್ಟು ತಿಂದ್ಲು, ಖಾಲಿ ಆಯ್ತು. ಸೊ ಅದಕ್ಕೋಸ್ಕರನೇ ನಾವು ಸ್ಟಾರ್ಟಿಂಗ್ ಸ್ವಲ್ಪನೇ ಮಾಡಿಸ್ಕೊಂಡಿದ್ದು, ಖಾಲಿ ಆದ್ಮೇಲೆ ಮಾಡಿಸ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡಿಸ್ಕೊಂಡಿದ್ದು ಅಷ್ಟೇನೆ. ಸೊ ಅವಳು ಕೂಡ ಎಲ್ಲ ತಿಂದು ಖಾಲಿ ಮಾಡಿದ್ಲು, ತಿಂದು ಖಾಲಿ ಆಯ್ತು. ಸೊ ಅದಕ್ಕೋಸ್ಕರನೇ ಇವಾಗ ಹೆಂಗಿದ್ರು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀನಲ್ಲ, ಒಂದೇ ಸಲ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿದ್ರು ನಮ್ಮಮ್ಮ. ಸಿರ್ಲಾಕ್ ಬೇರೆ, ರಾಗಿ ಸರಿ ಬೇರೆ. ಮತ್ತೆ ನಾನು ಇವಳಿಗೆ ಕಡ್ಲೆ ಹಿಟ್ಟನ್ನ ಯೂಸ್ ಮಾಡ್ತೀನಿ. ಸೊ ಕಡ್ಲೆ ಹಿಟ್ಟು ಕೂಡನು ಅದ್ರಲ್ಲೇ ಸಪ್ರೇಟ್ 3 ಬಾಕ್ಸ್ ಇತ್ತಲ್ಲ, ಸೊ ಸಪ್ರೇಟ್ ಹಾಕಿದ್ರು. ಇದು ಬಂದ್ಬಿಟ್ಟು ಸಿರ್ಲಾಕು. ನೋಡಿ ಇದೆ ಕಡ್ಲೆ ಹಿಟ್ಟು. ಅವಳಿಗೆ ಕಡ್ಲೆ ಹಿಟ್ಟ ನಾನು ಯೂಸ್ ಮಾಡೋದು. ಸೊ ಅದು ನಾವು ಮಿಲ್ಲಲ್ಲೇ ಹಾಕ್ತಿವಿ. ಔಟ್ ಸೈಡ್ ತರೋದಿಲ್ಲ, ಅಂಗಡಿ ಎಲ್ಲ ಮಿಕ್ಸ್ ಇರುತ್ತೆ. ಸೊ ಆ ಕಡ್ಲೆ ಹಿಟ್ಟು ತರಲ್ಲ, ನಾವು ಸಪ್ರೇಟ್ ಮಿಲ್ಲಲ್ಲಿ ಹೊಲ್ಸ್ಕೊಂತೀವಿ. ಸೊ ಆಯ್ತು ಅದೆಲ್ಲ. ಸೊ ಈ ಕಡೆ ಮತ್ತೆ ಅದೆಲ್ಲ ಆದ್ಮೇಲೆ ನಮ್ಮಮ್ಮ ಅವರು ನಮ್ಮ ಅತ್ತೆ ಮಾವ ಬರ್ತೀನಿ ಅಂದ್ರಲ್ಲ, ಸೊ ಅವತ್ತು ಗುರುವಾರ ಬಿದ್ದಿತ್ತು, ನಾವೇನು ನಾನ್ ವೆಜ್ ತಿನ್ನಲ್ಲ. ಸೊ ಅದಕ್ಕೋಸ್ಕರನೇ ಸಿಂಪಲ್ ಆಗಿ ಏನು ಮಾಡಿಲ್ಲ, ಒಬ್ಬಟ್ಟು ತರ್ಸೋಣ ಅಂತ ಅನ್ಕೊಂಡು. ಬಟ್ ಒಬ್ಬಟ್ಟು ಸಿಕ್ಲಿಲ್ಲ. ಕೇಳಿದಿಕ್ಕೆ ಒಬ್ಬಟ್ಟು ಅಂದ್ರೆ ಒಬ್ಬಟ್ಟು ಅದು 10 ಗಂಟೆ 11 ಗಂಟೆಗೆ ಶಾಪ್ ಓಪನ್ ಆಗಿತ್ತು. ಸೊ ತಂದ್ಕೊಡೋರು ಯಾರು ಇರ್ಲಿಲ್ಲ. ಸೊ ಅದಕ್ಕೋಸ್ಕರನೇ ನಾವು ಮನೇಲೇನೆ ಸ್ವಲ್ಪ ಸ್ವೀಟ್ ತರ ಪಾಯಸ ಮಾಡಿದ್ರು ನಮ್ಮಮ್ಮ. ಪಾಯಸ ಮತ್ತೆ ವಡೆ, ಮತ್ತೆ ನುಗ್ಗೆಕಾಯಿ ಸಾಂಬಾರು, ಹಪ್ಳ, ಮತ್ತೆ ಪಲ್ಯ, ಮತ್ತೆ ಕೋಸಂಬರಿ. ಸೊ ಅಷ್ಟ್ ಐಟಮ್ ಮಾಡಿದ್ರು. ಮತ್ತೆ ನಮ್ಮ ಅತ್ತೆ ಮಾವರ್ದೆಲ್ಲ ಊಟ ಆಯ್ತು. ಸೊ ಅವರು ಇವಾಗ ನಾವು ಕೂಡ ಎಲ್ಲ ಹೊರಡೋ ಟೈಮ್, ಅವ್ರಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅವರು ಕೂಡ ಹೂವ ಅರ್ಶಿನ ಕುಂಕುಮ ಎಲ್ಲ ತಗೊಂಡ್ರು. ಸೊ ನಮ್ಮ ಅಮ್ಮಂಗೆ ಆಲ್ರೆಡಿ ಮೂರ್ ದಿನದಿಂದನೂ ನಮ್ಮ ಅಮ್ಮಂಗೆ ದುಃಖ ತಡಿಯಕ್ ಆಗ್ತಿಲ್ಲ, ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಮ್ ಮುಂದೆ ಅವರು ತೋರ್ಸ್ಕೊತಾ ಇರ್ಲಿಲ್ಲ. ನಮ್ ಮಗ ಏನಾದ್ರು ಹೋಗ್ತೀವಿ ಅಂತ ಅಂದ್ರೆ ಆಲ್ರೆಡಿ ಅಳ್ತಾ ಇರ್ತಿದ್ದ. ಅವನಿಗೂ ಸಮಾಧಾನ ಮಾಡ್ತಿದ್ರು. ಅವನು ಅಳ್ತಾನೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನೂ ಕೂಡ ಅಳ್ತಿರ್ಲಿಲ್ಲ. ಇಲ್ಲ ಹೋಗಲ್ಲ, ರಿಟರ್ನ್ ಬರ್ತೀರಾ, ಸುಮ್ನೆ ಏನೋ ಮನೇಲಿ ಪೂಜೆ ಐತೆ, ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬರ್ತೀರಾ ಅಂತ ಹೇಳ್ಬಿಟ್ಟು ಆ ರೀತಿ ಸಮಾಧಾನ ಮಾಡ್ತಾ ಇದ್ರು ಅಷ್ಟೇನೆ. ಸೊ ಅವನು ಅಳ್ತಾನೆ ಅಂತ ಅಂದ್ಬಿಟ್ಟು ಅವ್ರು ಇದ್ ಮಾಡ್ತಿರ್ಲಿಲ್ಲ. ನೋಡಿ ತುಂಬಾನೇ ಅಳ್ತಾ ಇದ್ರು. ನನ್ಗೂ ಆವಾಗಿಂದನೂ ಅಳು ಬರ್ತಿತ್ತು, ಬಟ್ ನಾನ್ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ನಮ್ಮಮ್ಮ ಜೋರಾಗಿ ಅತ್ಬಿಟ್ರು, ಬಟ್ ಇಷ್ಟೇ ಮಾಡೋದಿಕ್ ಆಗಿದ್ದು. ಮುಂದೆ ಆಟೋ ಹತ್ತಿಸುವಾಗ ಇನ್ನೂ ಜಾಸ್ತಿ ಅಳ್ತಾ ಇದ್ರು. ಸೊ ಆ ವಿಡಿಯೋ ಎಲ್ಲ ಇಡೋದಿಕ್ ಆಗ್ಲಿಲ್ಲ, ಯಾಕಂದ್ರೆ ನಾನು ಕೂಡ ತುಂಬಾ ಎಮೋಷನಲ್ ಆಗಿದ್ದೆ. ತುಂಬಾ ಅಳು ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ ಅವ್ರಂತೂ. ನಮ್ ಮನೆಗ್ ಬಂದಾದ್ಮೇಲೆ ನಮ್ಮ ಪಾಪು ಏನು ಅಷ್ಟೊಂದು ಹಠ ಮಾಡ್ಲಿಲ್ಲ. ಸ್ಟಾರ್ಟಿಂಗ್ ಹೋಗುವಾಗ ಸ್ವಲ್ಪ ಅಳ್ತಾ ಇದ್ಲು. ಸ್ವಲ್ಪ ನಾನು ಅದು ಇದು ಬಟ್ಟೆ ಎಲ್ಲ ಇದ್ ಮಾಡ್ತಾ ಇದ್ನಲ್ಲ,
ನಮ್ಮ ಅತ್ತೆ ಕೈಯಲ್ಲಿ ಕೊಟ್ಟಿದ್ದೆ. ಸ್ವಲ್ಪ ನೀರ್ ಕುಡಿಸ್ಕೊಂಡು ಇದ್ ಮಾಡ್ತಾ ಇದ್ರು. ಸುಮ್ನೆ ಇದ್ಲು. ಅಷ್ಟೊಂದು ಏನು ಕಿರ್ಚೋದು, ಇದೊಂದು ಅಳೋದು ಆತರ ಏನ್ ಇರ್ಲಿಲ್ಲ. ಅಡ್ಜಸ್ಟ್ ಆದ್ಲು. ನೈಟ್ ಮಲ್ಕೋವಾಗ ಸ್ವಲ್ಪ ಇದ್ ಮಾಡಿದ್ಲು ಅಷ್ಟೇನೆ. ಸೊ ಇವನು ಆಟೋವರೆಗೂ ಬರುವಾಗ್ಲೂ ಹತ್ಕೊಂಡ್ ಬಂದ. ಮನೆಗ್ ಬಂದ್ಮೇಲೂನು ಅಳ್ತಾ ಇದ್ದ. ಅವ್ವ ಅವ್ವ ನಮ್ಮ ಅಮ್ಮನ ಅವನು ಅವ್ವ ಅಂತಾನೆ. ಸೊ ಅವ್ವ ಅವ್ವ ಅಂತ ಅನ್ಕೊಂಡ್ ದುಃಖಿಸ್ಕೊಂಡ್ ಅಳ್ತಾ ಇದ್ದ. ನಾನ್ ಸಮಾಧಾನ ಮಾಡ್ತಾ ಇದ್ದೆ. ಶನಿವಾರ ಭಾನುವಾರ ರಜೆ ಇರುತ್ತಲ್ಲ, ಸೊ ಅವಾಗ ಕಳಿಸ್ತೀವಿ ಹೋಗ್ಬಿಟ್ ಬಾ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಆಟ ಸಾಮಾನೆಲ್ಲ ಕೊಟ್ಟಾದ್ಮೇಲೆ ಸ್ವಲ್ಪ ಸುಮ್ನೆ ಆದ. ಆಮೇಲೆ ನಮ್ಮ ಮನೆಯವ್ರು ಬಂದ್ರು. ಸೊ ಅವ್ರಿಗೂ ಕೂಡ ಊಟಕ್ಕೆ ನಮ್ಮ ಅಮ್ಮವ್ರ ಮನೆಯಲ್ಲೇ ಹೇಳಿದ್ರು. ಸೊ ಅವರು ಹೊರಡ್ತೀನಿ ಅಂತ ಹೇಳ್ತಿದ್ರು. ಇವನು ಕೂಡ ಹೊರಡೋದಿಕ್ಕೆ ರೆಡಿ ಆಗಿದ್ದ. ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವನು ಕೂಡ ಹೋಗಿದ್ದ. ಊಟ ಗೀಟ ತಿನ್ಕೊಂಡ್ ಬಂದ. ಬಂದ್ಮೇಲೆ ಎಲ್ಲ ಆಯ್ತು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡಿಂಗ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕೀಪ್ ವಾಚಿಂಗ್ ಅಂಡ್ ಕೀಪ್ ಸ್ಮೈಲಿಂಗ್.